ಮೊಬೈಲ್ ಯಾರ್ದು ಮೊಬೈಲ್ ತೊಗೊಂಡೈತೆ. ಓಕೆ, ಐ ಡೋಂಟ್ ಕೇರ್, ಏನ್ ಮಾಡ್ತೀರಾ ಮಾಡ್ಕೋ ಹೋಗಿ. ನಮ್ಗೆ ಮೊಬೈಲ್ ಸಿಕ್ತು, ಬನ್ನಿ ನೋಡೋಣ. ಕಂಗ್ರ್ಯಾಚುಲೇಷನ್ ಬ್ರದರ್. ಸ್ವಿಚ್ ಆಫ್ ಆಗಿದೆ. ಯಾರಾದರೂ ಕಾಲ್ ಮಾಡಿದರೆ ಡೆಫಿನೆಟ್ಲಿ ಅವ್ರಿಗೆ ಮೊಬೈಲ್ ಇದನ್ನು ತಲುಪಿಸೋಣ. ಅಲ್ಲಿಂದ ಬಿದ್ದು ನಾನು ಇಲ್ಲಿ ಕುತ್ಕೊಂಡಿದ್ದೆ. ಲಾಸ್ಟ್ ಟೈಮು ಕೈ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದ ಮೂಲಿ ಅವತ್ತು ಸ್ಲೋ ಆಗಿ ಡ್ರೈವ್ ಮಾಡಿ ಇಲ್ಲಿ ನೋಡಿ. ಅವೆಲ್ಲ ಏನಿಲ್ಲ. ನಮ್ಮೊಬ್ಬರು ಫ್ರೆಂಡು. ಏನಾಯ್ತು ಬ್ರೋ? ಇದು ಕೋತಿ ಬ್ಯಾಗ್ನ ತೊಗೊಳೋದಕ್ಕೆ ಹೋಯ್ತು, ನಾನು ಕೊಡಲಿಲ್ಲ, ಅದಕ್ಕೆ ಅದು ಕೋಪಿಸ್ಕೊಂಬಿಟ್ಟು ಬಂದು ಕಚ್ಬಿಡ್ತು. ಓಕೆ, ಟೇಕ್ ಕೇರ್ ಮಾಡಿ ಬ್ರೋ. ಆ್ಯಂಡ್ ಯು ಆಲ್ಸೋ ಪ್ಲೀಸ್ ಟೇಕ್ ಕೇರ್. ಬ್ಯಾಗ್ನ ಇಟ್ಕೊಂಡು ಅದ್ರ ಮೇಲೆ ಜಾಕೆಟ್ ಹಾಕೊಂಡು ಹೋಗಿ, ಆದಷ್ಟು ಬ್ಯಾಗ್ನ ಅವಾಯ್ಡ್ ಮಾಡಿ. ಎಸ್, ನಮ್ಮ ಫ್ರೆಂಡ್ ಇಲ್ಲೋರ್ಗೆಲ್ಲ ಬಂದಿದ್ದು ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟು ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅತ್ಯಾಚೆ ಅಂತ ಕಳೆದ ಇಲ್ಲೋರ್ ಕರ್ಕೊಂಡ್ಬಂದೆ, ಆಗಿಲ್ಲ. ಆಮೇಲೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿಮ್ದು ಯಾವತ್ತೋ ಹಳೆ ಡೈಲಾಗ್ ಅಲ್ಲ, 10 ಹೆಜ್ಜೆ ಅಂತ ಹೇಳಿ 1000 ಹೆಜ್ಜೆ ಆದ್ರು. ಇಲ್ಲಿ ನೋಡ್ಬೋದು, ಇದು ಪಾತಾಳ ಗಂಗೆ ಅಂತ. ಹೊನಾದೇವಿಯು ರಾಕ್ಷಸನ ಸಂಹಾರ ಮಾಡಿದಾಗ, ಅಯ್ಯೋ ಶಿವ ಅಲ್ಲೈತಿ ಮ್ಯಾಲೆ, ಅಲ್ಲಿ ಹೋಗ್ಬೇಕನ್ರಿ ಪ್ರವೀಣ? ನೋಡ್ಬೋದು, ಇದು ಶ್ರೀ ಗಂಗಾಧರೇಶ್ವರ ಟೆಂಪಲ್ ಅಂತ. ಇದು ಒಂದು ವಿಶೇಷ ಅನ್ನೋಕ್ಕಿಂತ ಒಂದು ಅದ್ಭುತನೇ ಅಂತ ಅನ್ಬೋದು. ಇಲ್ಲಿ ನೀವು ಆ ಶಿವಲಿಂಗದ ಮೇಲೆ ತುಪ್ಪ ಹಚ್ಚಿದ್ರೆ ಅದು ಬೆಣ್ಣೆಯಾಗಿ ಮಾರ್ಪಾಡವಾಗುತ್ತದೆ. ಇವಾಗ ನಾವು ಹೋಗ್ತಿರೋದು ವೀರಭದ್ರೇಶ್ವರ ಟೆಂಪಲ್, ಒಳತೀರ್ಥ ಪುಣ್ಯಕಲ್ಲು ಅಂತ. ಇಲ್ಲಿ ನೀವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆ ತೀರ್ಥನ ಟಚ್ ಮಾಡೋಕೆ ಹೋದರೆ ನಿಮ್ಗೆ ತೀರ್ಥ ಸಿಕ್ತಂದರೆ ಅದು ಡೆಫಿನೆಟ್ಲಿ ನಿಮ್ಮ ವಿಷನ್ನು ಕಂಪ್ಲೀಟ್ ಆಗುತ್ತೆ ಅಂತ. ಇಲ್ಲಾಂದರೆ ನಿಮ್ಗೆ ತೀರ್ಥ ಸಿಗಲಿಲ್ಲ ಅಂದರೆ ಆ ವಿಷ್ ನಿಮಗೆ ಕಂಪ್ಲೀಟ್ ಆಗಲ್ಲ ಅಂತ ಅರ್ಥ. ಮನಸ್ಸಲ್ಲಿ ಏನೋ ಅಂದ್ಕೊಂಡು ಬನ್ನಿ ಟಚ್ ಮಾಡ್ಕೊಂಡು ನೀರನ್ನು. ಸಿಕ್ತಾ? ವಿಡಿಯೋ ಮಾತ್ರ ಸಖತ್ತಾಗಿರುತ್ತೆ, ಕೊನೆವರೆಗೂ ನೋಡಿ, ವಿಡಿಯೋ ಸ್ಕಿಪ್ ಮಾಡಿದೆ. ಇದು ಒಂದು ಬ್ಯೂಟಿಫುಲ್ ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹೌದು, ಆಯ್ತು. ಆಮೇಲೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ಇವತ್ತು ಬಂದಿರೋದು ಶಿವಗಂಗೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸಖತ್ತಾಗಿ ಮಜಾ ಬರುತ್ತೆ. ಎಲ್ಲ ಹಿಸ್ಟ್ರಿ ನನಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ಹೇಳ್ಕೊಡ್ತೀನಿ. ಸೊ ಬನ್ನಿ ಮಜಾ ಮಾಡೋಣ. ಟ್ರಾಕಿಂಗ್ ಇದು ಒಂದು ಭಾಳ ಜನ ಹೇಳ್ತಾ ಇದ್ದಾರೆ ತುಂಬಾ ಹೈಟ್ ಇದೆ, ದೂರ ಇದೆ ಅಂತೆ. ಸೊ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಜೈ ಶ್ರೀರಾಮ್ ಅಂತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೋಡ್ಬೋದು ಅದೇ ಬೆಟ್ಟ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಶಿವಗಂಗೆ ಬೆಟ್ಟ. ದೂರಿಂದ ನೀವು ನೋಡ್ತಾ ಇರ್ಬೋದು. ನಾನು ಹಿಂಗೆ ಬರ್ತಾ ಇದ್ದೆ, ಮುಗಿಸ್ಕೊಂಡು ಹಿಂಗೆ ಬರ್ತಾ ಇದ್ದೆ. ಅಲ್ಲಿ ಈ ಕಡೆ ಕಾಣಿಸಿಲ್ಲ ನನಗೆ, ಬೋರ್ಡಲ್ಲ ಇತ್ತಲ್ಲ, ಅವನು ಅಲ್ಲಿಂದ ಬಂದ, ನಾ ಬಂದಂಗೆ ಲೆಫ್ಟಲ್ಲಿ ಬಂದ. ಸೊ ನಾನು ಹಿಂಗೆ ಬಂದೆ, ಅವ್ನು ಅಲ್ಲಿಂದ ಬಂದ, ಅಲ್ಲಿಂದ ಬ್ರೇಕ್ ಹಾಕ್ದೆ, ನಾನು ಇಲ್ಲಿಂದ ಬ್ರೇಕ್ ಹಾಕ್ದೆ. ಎರಡು ಬಂದು ಕಟ್ಟಾಗ ಆ ಜಾಯಿಂಟಲ್ಲಿ ಬರಲಾಯ್ತಲ್ಲ, ಅಲ್ಲಿಂದ ಜಾರ್ಬಿಟ್ಟು ಅಲ್ಲಿಂದ ಬಿದ್ದು ನಾನು ಇಲ್ಲಿ ಕುತ್ಕೊಂಡಿದ್ದೆ. ಸೇಮ್ ಪ್ಲೇಸ್. ಲಾಸ್ಟ್ ಟೈಮು ಕೈ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದ ಮೂಲಿ ಅವತ್ತು ಸ್ಲೋ ಆಗಿ ಡ್ರೈವ್ ಮಾಡಿ ಇಲ್ಲಿ ನೋಡಿ. ಅವೆಲ್ಲ ಏನಿಲ್ಲ. ಈ ಸೈಡಿಂದ ನಿಮ್ಗೆ ನೋಡ್ಬೋದು, ಈ ಬೆಟ್ಟ ನಂದಿ ತರ ಕಾಣ್ತಾ ಇದೆ. ಗೈಸ್, ಈ ಶಿವಗಂಗೆ ಬೆಟ್ಟದ ಸ್ಪೆಷಲ್ ಅಂತ ಹೇಳ್ಬೇಕಂದ್ರೆ, ಈ ಬೆಟ್ಟವನ್ನು ನೀವು 4 ದಿಕ್ಕಿಂದ ನೋಡಿದ್ರು 4 ಬೇರೆ ಬೇರೆ ವ್ಯೂ ಆಗಿ ನೀವು ನೋಡ್ಬೋದು. ಒಂದು ನಂದಿ, ಇನ್ನೊಂದು ಲಿಂಗ, ಹಾಗೆ ಮತ್ತೊಂದು ಗಣೇಶ ಹಾಗೂ ಸರ್ಪ ಅಂತ 4 ದಿಕ್ಕಿಂದ ನೋಡಿದ್ರು ನೀವು 4 ಡಿಫ್ರೆಂಟ್ ಟೈಪ್ ಆಫ್ ವ್ಯೂಸನ್ನು ಈ ಬೆಟ್ಟವನ್ನು ನೋಡ್ಬೋದು. ಇದೇ ಈ ಶಿವಗಂಗೆ ಬೆಟ್ಟದ ಸ್ಪೆಷಲ್. ಬಿ ಕೇರ್ಫುಲ್ ಬ್ಯಾಗ್. ಸೊ ಮೊದಲು ಬರೋದೇ ಇದು ಗಣಪತಿ ದೇವಸ್ಥಾನ. ಸ್ಟಾರ್ಟ್ ಮಾಡಿದ ಮೇಲೆ
ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಹೀಗೆ ಮೇಲ್ಗಡೆ ಬಂದಮೇಲೆ ನೀವು ಇಲ್ಲೊಂದು ನಂದಿ ಮೂರ್ತಿನ ನೋಡ್ಬೋದು. ಗೈಸ್ ಉಮಾದೇವಿ. ಇಲ್ಲಿ ವಿಶೇಷತೆ ಏನಂದರೆ ನೀವು ಈ ಶಿವಲಿಂಗನ ಮೇಲೆ ನೀವು ತುಪ್ಪನ ಹಚ್ಚಿದರೆ ಅದು ಬೆಣ್ಣೆಯಾಗಿ ಕನ್ವರ್ಟ್ ಆಗುತ್ತೆ. ಗಾಯ್ಸ್ ನೋಡ್ಬೋದು, ಇದು ಶ್ರೀ ಗಂಗಾಧರೇಶ್ವರ ಟೆಂಪಲ್ ಅಂತ. ಇದು ಒಂದು ವಿಶೇಷ ಅನ್ನೋಕ್ಕಿಂತ ಒಂದು ಅದ್ಭುತನೇ ಅಂತ ಅನ್ಬೋದು. ಇಲ್ಲಿ ನೀವು ಆ ಶಿವಲಿಂಗದ ಮೇಲೆ ತುಪ್ಪ ಹಚ್ಚಿದ್ರೆ ಅದು ಬೆಣ್ಣೆಯಾಗಿ ಮಾರ್ಪಾಡವಾಗುತ್ತದೆ. ಸೊ ನೀವು ಇಡೀ ಜಗತ್ತಲ್ಲೇ ನೋಡ್ಬೋದು, ಬೆಣ್ಣೆಯಿಂದ ತುಪ್ಪ ಮಾಡ್ಬೋದು. ಇದು ತುಪ್ಪದಿಂದ ಬೆಣ್ಣೆ ಕನ್ವರ್ಟ್ ಆಗುತ್ತೆ. ಎಷ್ಟೋ ಸೈಂಟಿಸ್ಟ್ಗಳು ಇಲ್ಲಿ ಬಂದು ಟೇಸ್ಟ್ ಮಾಡೋಕ್ಕೆ ನೋಡಿದ್ರು, ಅವ್ರಿಗೆ ಯಾರಿಗೂ ಆನ್ಸರ್ ಸಿಕ್ಕಿಲ್ಲ. ಸೊ ಇದು ನಮ್ಮ ಸನಾತನ ಧರ್ಮದ ವಿಶೇಷ ಅಂತಲೂ ಹೇಳ್ಬೋದು. ಸೊ ಬನ್ನಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ, ಮುಂದೆ ನೋಡೋಣ. ವಿಡಿಯೋ ಮಾತ್ರ ಸಖತ್ತಾಗಿರುತ್ತೆ, ಮನೆವರೆಗೂ ನೋಡಿ, ವಿಡಿಯೋ ಸ್ಕಿಪ್ ಮಾಡಿದೆ. ಇದು ಒಂದು ಬ್ಯೂಟಿಫುಲ್ ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹೌದು, ಇಲ್ಲಿ ಕೂಡ ನೀವು ಕಲ್ಲುಗಳ ಮೇಲೆ ಸ್ಟೆಪ್ಸ್ ನೋಡ್ಬೋದು. ಸೊ ಇಲ್ಲಿಂದ ವ್ಯೂ ನೋಡ್ಬೋದು. ಅಯ್ಯೋ ಶಿವ ಅಲ್ಲೈತಿ ಮ್ಯಾಲೆ, ಅಲ್ಲಿ ಹೋಗ್ಬೇಕೇನ್ರಿ ಪ್ರವೀಣ? ಶಿವ ಅನ್ಕೊಂಡು ಹತ್ತಾತೀವಿ. ಇನ್ನೂ ಅಲ್ಲೈತೆ ನೋಡ್ರಿ ಲೊಕೇಶನ್. ಆಲ್ರೆಡಿ ಇಷ್ಟು ದೂರ ಬಂದಿದ್ದೀವಿ. ಇವಾಗ ಜಸ್ಟ್ 20% ಕಂಪ್ಲೀಟ್ ಮಾಡಿದೇವಂತೆ. ಸ್ಟೆಪ್ಸ್ಗಳಂತೂ ಸಖತ್ತಾಗಿದೆ ನೋಡ್ಬೋದು. ಇವಾಗ ನಾವು ಹೋಗ್ತಿರೋದು ವೀರಭದ್ರೇಶ್ವರ ಟೆಂಪಲ್ ಒಳತೀರ್ಥ ಪುಣ್ಯಕಲ್ಲು ಅಂತ. ಇಲ್ಲಿ ನೀವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆ ತೀರ್ಥನ ಟಚ್ ಮಾಡೋಕೆ ಹೋದರೆ ನಿಮ್ಗೆ ತೀರ್ಥ ಸಿಕ್ತಂದರೆ ಅದು ಡೆಫಿನೆಟ್ಲಿ ನಿಮ್ಮ ವಿಶನ್ನು ಕಂಪ್ಲೀಟ್ ಆಗುತ್ತೆ ಅಂತ. ಇಲ್ಲಾಂದರೆ ನಿಮ್ಮ ತೀರ್ಥ ಸಿಗಲಿಲ್ಲ ಅಂದರೆ ಆ ವಿಶ್ ನಿಮಗೆ ಕಂಪ್ಲೀಟ್ ಆಗಲ್ಲ ಅಂತ ಅರ್ಥ. ಸೊ ಬನ್ನಿ, ನಾವು ಮನಸ್ಸಲ್ಲಿ ಒಂದು ವಿಶ್ ಮಾಡಿಕೊಂಡು ಆ ತೀರ್ಥನ ಮುಟ್ಟಕ್ಕೆ ಹೋಗೋಣ. ಏನಾಗುತ್ತೆ ನೋಡೋಣ ಬನ್ನಿ. ಇದು ವೀರಭದ್ರೇಶ್ವರ ದೇವಸ್ಥಾನ. ನೀರು ಸಿಕ್ತಾ? ಮನ್ಸಲ್ಲಿ ಏನೋ ಅನ್ಕೊಂಡು ಮನೆ ಟಚ್ ಮಾಡ್ಕೊಂಡು ಗಾಯ್ಸ್, ಹರ ಹರ ಮಹಾದೇವ್. ಇಲ್ಲಿ ನಮ್ಮೊಬ್ಬರು ಫ್ರೆಂಡು ಆಯ್ತು ಬ್ರೋ. ಇದು ಕೋತಿ ಬ್ಯಾಗ್ನ ತೊಗೊಳೋದಕ್ಕೆ ಹೋಯ್ತು, ನಾನು ಕೊಡ್ಲಿಲ್ಲ, ಅದಕ್ಕೆ ಅದು ಕೋಪಿಸ್ಕೊಂಡ್ಬಿಟ್ಟು ಬಂದು ಕಚ್ಬಿಡ್ತು. ಓಕೆ, ಟೇಕ್ ಕೇರ್ ಮಾಡಿ ಬ್ರೋ. ಆ್ಯಂಡ್ ಯು ಪ್ಲೀಸ್ ಟೇಕ್ ಕೇರ್. ಬ್ಯಾಗ್ನ ಇಟ್ಕೊಂಡು ಅದ್ರ ಮೇಲೆ ಜಾಕೆಟ್ ಹಾಕೊಂಡು ಹೋಗಿ, ಆದಷ್ಟು ಬ್ಯಾಗ್ನ ಅವಾಯ್ಡ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ಫಾರ್ಮೇಶನ್ ಬ್ರೋ. ಥ್ಯಾಂಕ್ ಯು ಸೊ ಮಚ್.
ಫ್ರೆಂಡ್ ಇಲ್ಲಿವರೆಗೆ ಬಂದಿದ್ದು ಹೇಳಿದಲ್ಲ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟು ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅತ್ಯಾಚೆ ಅಂತ ಕಳೆದ ಇಲ್ಲಿವರೆಗೆ ಕರ್ಕೊಂಡ್ಬಂದೆ ಆಗಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿಮ್ದು ಯಾವತ್ತೋ ಹಳೆ ಡೈಲಾಗ್ ಅಲ್ಲ, 10 ಹೆಜ್ಜೆ ಅಂತ ಹೇಳಿ 1000 ಹೆಜ್ಜೆ ಆದ್ರು. ಓ ಇಲ್ಲಿ ಕನ್ಫ್ಯೂಸ್ ಆಯ್ತು, ಯಾವ ಪ್ಲೇಸ್ ಅಲ್ಲಿ ಹೋಗ್ಬೇಕು, 2 ರೂಟ್ ಇದೆ. ಎಲ್ಲಿ ಹೋಗೋಣ ಪ್ರವೀಣ? ಇಲ್ಲಿ ಹೋಗೋಣ, ಇಲ್ಲ ದಿಸ್ ಇಸ್ ಈಸಿ. ಓಕೆ ಸೊ ಇಲ್ಲಿ ಟಫ್ ಇದ್ದು ಚೂಸ್ ಮಾಡೋಣ ಆಕ್ಚುಲಿ. ಎಕ್ಸಾಕ್ಟ್ಲಿ. ಏನೋ ವ್ಯೂ ಇದೆ ಅಂತೆ ಗಾಯ್ಸ್. ಇಲ್ಲಿ ಬನ್ನಿ, ಟ್ರಕ್ ಮಾಡಿ ಮಜಾ ಮಾಡಿ, ಆದರೆ ಸೇಫ್ ಆಗಿ ಮಾಡಿ. ಇಲ್ಲಿ ನಮ್ಮ ಫ್ರೆಂಡ್ ಅವರು ನೋಡಿ ಈ ತರ ಸ್ಟಂಟ್ಗಳನ್ನ ಟ್ರೈ ಮಾಡಿಸಿ, ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ಈ ತರ ಮಾಡಬಾರ್ದು ಅಂತ ತೋರ್ಸಕ್ಕೆ ಅಲ್ಲಿ ಮಟ್ಟ ಹೋಗಿದ್ದಾರೆ. ಪ್ರವೀಣ ಬನ್ನಿ, ಆರಾಮ್ ಬನ್ನಿ. ನಿಮ್ಗಳಿಗೆಲ್ಲ ಅವೇರ್ನೆಸ್ ಕೊಡ್ಬೇಕಂತ ಅಲ್ಲಿ ಹೋಗಿ ಈ ತರ ಸ್ಟಂಟ್ ಮಾಡಬಾರ್ದಂತ ತೋರ್ಸ ಹೋಗಿದ್ರು. ಮುದ್ದೆ ಬದಿ ಅಂತ ತೀರ್ಥ ಹಾಕ್ತಿದ್ದೀನಿ. ಬದಿ ಇದೆ ಇಟ್ಕೊಂಡು. ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಬಿಟ್ಟಿದ್ದಾರೆ. ಅಕ್ಕಿ ಇದ್ರೆ ಬೇಡ ಬಂದಿದೆ, ಇದ್ರು ಬೇಡ ಬಂದಿದ್ರೆ ಇಲ್ಲೇ ಬೇಡ, ಇದ್ರು ಬೇಡ. ಏನಪ್ಪಾ ಗುರು, ಏನಾದ್ರು ಹೇಳ್ತೀಯಾ? ಇನ್ನು ಅಷ್ಟೊಂದು ಸ್ಟೆಪ್ಗಳು ಹತ್ತಿ ಇಲ್ಲಿ ಹೋಗಿ Hey, how's the track, bro? What is this, man? The staircase is worse than the. ಇದೊಂದು ಹತ್ತಿರ ಮುಗ್ದೋಯ್ತು. ನೋಡಿ ಮಚ್ಚ, ಇದಕ್ಕೊಂದು ಇದು ಬಂದಿತ್ತು ನೋಡ್ರಿ, ಇದು ಇಲ್ಲಿ ಮಚ್ಚಿ ಕಾಲ ಸೇರಿ Come on, Chari. Chari, take left, man. Finally, bro came. ಬೆಟ್ಟದ ಮೇಲೆ ಇನ್ನೊಂದು ನೋಡಲೇಬೇಕಾದ ಸ್ಥಳವೆಂದರೆ ಅದು ಶಾಂತಲಾ ಟ್ರಂಪ್. ಇದು ಹೊಯ್ಸಳ ಮಹಾರಾಜರಾದ ವಿಷ್ಣುವರ್ಧನ ಕಾಲದಲ್ಲಿ ಅವರ ಪತ್ನಿಯು ಶಾಂತಲಾದೇವಿ ತಾನು ಗಂಡು ಮಗುವಿಗೆ ಜನ್ಮ ನೀಡಿಲ್ಲವೆಂದು ಇಲ್ಲಿಗೆ ಬಂದು ಈ ಬಂಡೆ ಮೇಲಿಂದ ಬಿದ್ದು ಸಾವನ್ನಪ್ಪುತ್ತಾರೆ. ಮೊಬೈಲ್ ಯಾರ್ದು? ಮೊಬೈಲ್ ತೊಗೊಂಡೈತೆ. ಓಕೆ, ಐ ಡೋಂಟ್ ಕೇರ್. ಏನ್ ಮಾಡ್ತೀರಾ ಮಾಡ್ಕೋ ಹೋಗಿ. Come on. Sure. Okay, you can make. Yeah.
ನಮ್ಗೆ ಈ ಮೊಬೈಲ್ ಸಿಕ್ತು, ಬನ್ನಿ ನೋಡೋಣ. ಕಂಗ್ರ್ಯಾಚುಲೇಷನ್ ಬ್ರದರ್. ಸ್ವಿಚ್ ಆಫ್ ಆಗಿದೆ. ಯಾರಾದರೂ ಕಾಲ್ ಮಾಡಿದರೆ ಡೆಫಿನೆಟ್ಲಿ ಅವ್ರಿಗೆ ಮೊಬೈಲ್ ಇದನ್ನು ತಲುಪಿಸೋಣ. ಚಾರ್ಜ್ ಎಷ್ಟಿದೆ ಬ್ರೋ? ಚಾರ್ಜ್ ಇದೆಯಾ? ಬ್ರೈಟ್ನೆಸ್ ಓ ಫೈನ್. ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರುವಾಗ ಇದು ಪಾತಾಳ ಗಂಗೆ ಅಂತ. ಇಲ್ಲಿ ನೋಡ್ಬೋದು, ಇದು ಪಾತಾಳ ಗಂಗೆ ಅಂತ. ಹೊನಾದೇವಿಯು ರಾಕ್ಷಸನ ಸಂಹಾರ ಮಾಡಿದಾಗ ತಮ್ಮ ದಾಹವನ್ನು ತೀರಿಸಿಕೊಳ್ಳಲು ಇಲ್ಲಿ ಬಂದು ತಮ್ಮ ತ್ರಿಶೂಲದಿಂದ ಈ ಬಂಡೆಯನ್ನು ಹೊಡೆದಾಗ ಇಲ್ಲಿ ಗಂಗೆ ಉಕ್ಕಿ ಬಂದು ಅವರ ದಾಹವನ್ನು ತೀರಿಸಿದರು. ಸೊ ಇಲ್ಲಿ ವಿಶೇಷವೇನೆಂದರೆ ಇದು ಮಳೆಗಾಲದಲ್ಲಿ ನೀರು ದೂರ ಹೋಗುತ್ತೆ, ಅಂದರೆ ಕೆಳಗಡೆ ಹೋಗುತ್ತೆ. ಸೊ ನೀವು ಬಿಸಿಲಲ್ಲಿ ಈ ನೀರನ್ನು ನೀವು ಮೇಲ್ಗಡೆ ನೋಡ್ಬೋದು, ಈ ನೀರು ಮೇಲ್ಗಡೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋನ ಪ್ಲೀಸ್ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.